ಇನ್ನು ಬೆಂಗಳೂರಿನಲ್ಲಿ ಬಲಿಗಾಗಿ ಹಾತೊರೆತಿರುವಂತಹ ಫ್ಲೈಓವರ್ ಎಜಿಪುರ ಮೇಲ್ಸೇತುವೆಯಿಂದ ಬೀಳ್ತಾ ಇರುವಂತಹ ಸಿಮೆಂಟ್. ಸೊ ಬೆಂಗಳೂರಿನಲ್ಲಿ ರಸ್ತೆಗಳು ಫ್ಲೈಓವರ್ಗಳು ಹೇಗಿದೆ? ಒಂದ್ ಕಡೆ ರಸ್ತೆಗಳಲ್ಲಿ ಗುಂಡಿ, ಫ್ಲೈಓವರ್ಗಳೇನಾದ್ರೂ ಸೇಫ್ ಆಗಿದೆಯಾ ಅಂತಂದ್ರೆ ಅಲ್ಲೂ ಕೂಡ ಒಂದಷ್ಟು ಸಮಸ್ಯೆ. ಚಲಿಸ್ತಾ ಇದ್ದಂತ ಆಟೋದ ಮೇಲೆ ಸಿಮೆಂಟ್ನ ಸ್ಲ್ಯಾಬ್ ಒಂದು ಬಿದ್ದಿದೆ. ನಿನ್ನೆ ಮಧ್ಯರಾತ್ರಿ ಸಿಮೆಂಟ್ನ ಸ್ಲ್ಯಾಬ್ ಒಂದು ಬಿದ್ದಿದೆ. ನೀವೀಗ ಇಜಿಪುರ ಫ್ಲೈಓವರ್ ಅನ್ನ ನೋಡ್ತಾ ಇದ್ರೆ, ಬಿರುಕು ಬಿಟ್ಟಂತ ಫ್ಲೈಓವರ್ ಇದು. ರಸ್ತೆಯಲ್ಲಿ ಬಿದ್ದಿರುವಂಥ ಸ್ಲ್ಯಾಬ್ಗಳು. ಹೀಗೆ ಬೆಂಗಳೂರು ಬ್ರ್ಯಾಂಡ್ ಬೆಂಗಳೂರು ಹೇಗೆ ಕಾಣಿಸ್ತಾ ಇದೆ ನೀವು ನೋಡ್ಬೋದು. ರಸ್ತೆಗಳ ಬಗ್ಗೆ ಅಂತೂ TV9 ದಿನನಿತ್ಯ ನಿಮಗೆ ಕ್ಯಾಂಪೇನ್ ಮೂಲಕ ಮಾಹಿತಿಯನ್ನು ಕೊಡ್ತಾ ಇದೆ. ಇನ್ನೊಂದು ಕಡೆ ಫ್ಲೈಓವರ್ಗಳು ಕೂಡ ಏನು ಭಾಳ ಭಿನ್ನವಾಗಿಲ್ಲ. ನಾವು ಪ್ರತಿನಿಧಿ ರಾಚಪ್ಪ ಒಂದು ಪ್ರತ್ಯಕ್ಷ ವರದಿ ಕೊಟ್ಟಿದ್ದಾರೆ, ಬನ್ನಿ ನೋಡೋಣ. ಕಳೆದ 10 ವರ್ಷಕ್ಕೂ ಹೆಚ್ಚಿನ ಕಾಲದಿಂದ ಕುಂಟುತ್ತಾ ಸಾಗ್ತಾ ಇರುವಂತಹ ಇಜಿಪುರ ಫ್ಲೈಓವರ್ ಕಾಮಗಾರಿ ಪೂರ್ಣಗೊಳ್ಳುವ ಮುನ್ನವೇ ಫ್ಲೈಓವರ್ ಮೇಲಿನಿಂದ ಸಿಮೆಂಟ್ ರಸ್ತೆಗೆ ಉದುರು ಬೀಳುವಂತಹ ಪರಿಸ್ಥಿತಿಗೆ ತಲುಪಿದೆ. ಮಧ್ಯರಾತ್ರಿ ಆಟೋ ಚಾಲಕನ ಮೇಲೆ ಸಿಮೆಂಟ್ ಫ್ಲೈಓವರ್ ಮೇಲಿಂದ ಉದುರಿ ಆತನ ಒಂದು ಆಟೋ ಮುಂಭಾಗದ ಗ್ಲಾಸಿನಿಂದ ಸಂಪೂರ್ಣವಾಗಿ ಜಖಂಗೊಂಡಿರುವಂಥದ್ದು. ಗಾಯಗಳಿಂದ ಆಟೋ ಚಾಲಕ ಪ್ರಾಣಾಪಾಯದಿಂದ ಪಾರಾಗಿದ್ದಾರೆ. ಘಟನಾ ಸ್ಥಳದಲ್ಲಿ ನಾನಿದ್ದೀನಿ. ಇದು ಎಕ್ಸಾಕ್ಟ್ ಆಗಿ ಗಮನಿಸಬಹುದು. ಈ ಇಜಿಪುರ ಫ್ಲೈಓವರ್ ಕಾಮಗಾರಿ ಸುಮಾರು 10ಕ್ಕೂ ಹೆಚ್ಚು ವರ್ಷಗಳಿಂದ ನಡೀತಾನೆ ಇದೆ, ಆದರೆ ಕಂಪ್ಲೀಟ್ ಮಾತ್ರ ಆಗಿಲ್ಲ. ರಾತ್ರಿ ಏನು ಆಟೋ ಚಾಲಕ ಓರ್ವ ಬರ್ತಿರುವಂತಹ ಸಂದರ್ಭದಲ್ಲಿ ಮೇಲೆ ಕಾಣ್ತಿರುವಂತಹ ಇಜಿಪುರ ಫ್ಲೈಓವರ್ ಏನಿದೆ ಆ ಮೇಲೆಯಿಂದ ಸಿಮೆಂಟ್ ಆ ಆಟೋ ಮೇಲೆ ಉದುರಿ ಬಿದ್ದಿದೆ. ಮುಂಭಾಗದ ಗ್ಲಾಸ್ ಸಂಪೂರ್ಣವಾಗಿ ಜಖಮ್ ಆಗಿರುವಂಥದ್ದು. ಗಾಯದಿಂದ ಆಟೋ ಚಾಲಕ ಪಾರಾಗಿದ್ದಾನೆ. ಅಂದ್ರೆ ಎಲ್ಲೋ ಒಂದ್ ಕಡೆಗೆ ಈ ಕಾಮಗಾರಿ ಕಂಪ್ಲೀಟ್ ಇವತ್ತಾಗತ್ತಾ ನಾಳೆ ಆಗತ್ತಾ ಅಂತ ಹೇಳಿ ಇಲ್ಲಿರುವಂತಹ ಜನರು ಕಾಯೋದೇ ಆಯ್ತು ಹೊರತು ಅದು ಕಂಪ್ಲೀಟ್ ಅಂತೂ ಆಗಿಲ್ಲ. 2 ಸರ್ಕಾರ ಕೂಡ ಬದಲಾಯಿತು, ಆದ್ರೂ ಕೂಡ ಅದಕ್ಕೆ ಉದ್ಘಾಟನೆ ಭಾಗ್ಯ ಕೂಡ ಸಿಗಲ್ಲ, ಜೊತೆಗೆ ಕಾಮಗಾರಿ ಕೂಡ ಕಂಪ್ಲೀಟ್ ಆಗಿಲ್ಲ. ಆದ್ರೆ ಅದು ಒಂದ್ ಕಡೆ ಆದ್ರೆ ಫ್ಲೈಓವರ್ ಕೆಳಭಾಗದಲ್ಲಿ ಓಡಾಡುವಂತಹ ವಾಹನ ಸವಾರರು ಕೂಡ ನಮ್ಮ ಪ್ರಾಣಕ್ಕೆ ಎಲ್ಲಿ ಕುತ್ತು ಬಂದ್ಬಿಡುತ್ತೆ ಅನ್ನುವಂತಹ ಆತಂಕದಲ್ಲಿ ಓಡಾಡುವಂತಹ ಸ್ಥಿತಿ ಉಂಟಾಗಿದೆ. ಈಗ ತಾತ್ಕಾಲಿಕವಾಗಿ ಅಲ್ಲಿ ಗಮನಿಸಬಹುದು ಮೆಶ್ ಅನ್ನು ಕೂಡ ಅಳವಡಿಸಿಕೊಳ್ಳಲಾಗಿದೆ. ಅಂದ್ರೆ ಕಾಂಕ್ರೀಟ್ ಏನು ಉದುರಿತು ರಾತ್ರಿ ಆ ಜಾಗದಲ್ಲಿ ಈಗ ಮೆಶ್ ಅನ್ನು ಅಳವಡಿಸಿಕೊಂಡು ಹೆಚ್ಚಾಗಿ ಏನಾದ್ರು ಕಾಂಕ್ರೀಟ್ ಉದುರ ಆ ಮೆಶ್ ಅಲ್ಲಿ ಬೀಳುವಂತ ರೀತಿಯಲ್ಲಿ ವ್ಯವಸ್ಥೆಯನ್ನ ಮಾಡ್ಕೊಂಡಿರುವಂತದ್ದು. ಆದ್ರೆ ಈ ಫ್ಲೈಓವರ್ ಉದ್ದಕ್ಕೂ ಕೂಡ ಇದೇ ರೀತಿಯಾದಂತಹ ಒಂದು ಅವ್ಯವಸ್ಥೆ ಇರುವಂತದ್ದು. ಯಾವ ಸಂದರ್ಭದಲ್ಲಿ ಯಾವ ವಾಹನಗಳ ಮೇಲೆ ಕಾಂಕ್ರೀಟ್ ಉದುರಿ ಬೀಳತ್ತೆ ಅಂತ ಹೇಳೋದಕ್ಕೂ ಕೂಡ ಸಾಧ್ಯ ಆಗ್ತಾ ಇಲ್ಲ. ಹಾಗಾಗಿ ಸರ್ಕಾರ ಆಗಿರ್ಬೋದು, ಜೊತೆಗೆ BBMP ಆಗಿರ್ಬೋದು, ಏನ್ ಮಾಡ್ತಿದ್ದಾರೆ, ಜನರ ಜೀವ ಹೋದ್ರೆ ಅದಕ್ಕೆಲ್ಲ ಯಾರು ಹೊಣೆ ಅನ್ನುವಂತಹ ಒಂದು ಪ್ರಶ್ನೆ ಸಹಜವಾಗಿ ಮೂಡ್ತಾ ಇರುವಂತದ್ದು. ಈ ರಸ್ತೆಯಲ್ಲಿ ಓಡಾಡಬೇಕಂದ್ರೆ ನಿಜಕ್ಕೂ ಕೂಡ ಜನ ಜೀವವನ್ನ ಕೈಯಲ್ಲಿ ಹಿಡ್ಕೊಂಡು ಓಡಾಡುವಂತ ಪರಿಸ್ಥಿತಿ ಉಂಟಾಗಿದೆ. ಯಾಕಂದ್ರೆ ಈ ಘಟನೆ ಆಗಿರೋದ್ರಿಂದಾಗಿ ಮತ್ತಷ್ಟು ಭಯ ಈಗ ಜನರಲ್ಲಿ ಶುರುವಾಗಿರುವಂತದ್ದು. ಅಂದ್ರೆ ಆಟೋ ಚಾಲಕ ಸದ್ಯಕ್ಕೆ ಪ್ರಾಣಾಪಾಯದಿಂದ ಪಾರಾಗಿದ್ದಾನೆ. ಆದ್ರೆ ಮುಂದೆ ಇಂಥದ್ದೇ ಒಂದು ಅನಾಹುತ ಆದ್ರೆ ಅದಕ್ಕೆ ಹೊಣೆ ಯಾರು ಅನ್ನುವಂತ ಪ್ರಶ್ನೆ ಸಹಜವಾಗಿ ಹುಟ್ಕೊಳ್ಳುತ್ತೆ. ಕ್ಯಾಮರಾ ಪರ್ಸನ್ ಬಸವರಾಜ್ ಜೊತೆ ರಾಚಪ್ಪ ಜನಾಯಕ್, TV9 ಬೆಂಗಳೂರು.